ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಫೋನ್ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಏನೂ ಇಲ್ಲ, ನಮ್ಮ ಯಜಮಾನ್ರು ಫೋನ್ ತೊಗೊಬೇಕು ಅಂತ ಹೇಳ್ತಾ ಇದ್ರು. ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ತೊಗೊಬೇಕು ಅಂತ. ಅದಕ್ಕೆ ಶೋರೂಮ್ಗೆ ಹೋಗಿದ್ವಿ ನಾವು. ಆಲ್ರೆಡಿ ಶೋರೂಮಲ್ಲಿ ನೋಡಿದ್ರಿ. ಅವ್ರಿಗೆ ಬೇಕಾದದ್ದು ಫೋನ್ ಸಿಕ್ಕಿಲ್ಲ, ಆಮೇಲೆ ಸಿಕ್ತು ಅವ್ರಿಗೆ ಬೇಕಾಗಿದ್ದು ಫೋನು. ಹಾಗೆ ನಮ್ಮ ಯಜಮಾನ್ರು ನನಗೆ ಹೇಳ್ತಾಯಿದ್ರು, ನೀನು ನನಗೆ ಫೋನ್ ಕೊಡಿಸು, ನಾನು ನಿಂಗೆ ಸ್ಟವ್ ಕೊಡಿಸ್ತೀನಿ ಅಂತ. ಆಮೇಲೆ ಇದ್ಕೊಂಡು ಸೆಲೆಕ್ಟ್ ಮಾಡೋಣ ಅಂತ ಬಂದ್ರಿ. ಫೈನಲಿ ಸೆಲೆಕ್ಟ್ ನೋಡ್ತಾ ಇದ್ವಿ. ಲಾಸ್ಟಾಗಿ ಅದೇ ಸೆಲೆಕ್ಟ್ ಮಾಡಿದ್ವಿ. ನೋಡಿದ್ರಲ್ವ, ಅದೇ ಸೆಲೆಕ್ಟ್ ಮಾಡಿತ್ತು. ನಂಗೆ ಆ ಸ್ಟವ್ ತುಂಬಾ ಇಷ್ಟ ಆಯಿತು. ಅದಕ್ಕೆ ಅದು ತೊಗೊಂಡೆ. ಅವ್ರಿಗೆ ನಾನು ಫೋನ್ ಕೊಡಿಸ್ದೆ. ಎರಡೂ ಅವ್ರಿಗೆ ಹೇಳ್ಬಿಟ್ಟು ಬಂದರೆ ಇದು ಪ್ಯಾಕ್ ಮಾಡಿ ಅಂದ್ಕೊಂಡು ಕೆಳಗಡೆ ಬಂದ್ವಿ. ಫೋನು ಮತ್ತು ಗ್ಯಾಸ್ ಸ್ಟವ್ ತುಂಬ ಜನದ ಮನೇಲಿ ನೋಡಿದ್ದೀನಿ ಸ್ಟವ್ವು. ಆ ಥರ ಡಿಸೈನ್ ಮಾತ್ರ ಯಾರ ಮನೆಯಲ್ಲೂ ಇಲ್ಲ. ಅದಕ್ಕೆ ನಾನು ಎಲ್ಲರ ಮನೇಲಿ ಇರೋ ಥರ ನನಗೆ ಬೇಡ, ನನಗೆ ನಮ್ಮ ಮನೇಲೇ ಡಿಫ್ರೆಂಟಾಗಿರಬೇಕು ಅಂತ ಹೇಳಿ ಲಾಸ್ಟಿಗೆ ಅದು ಫೈನಲ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ಬಿಲ್ ಮಾಡಿಸೋದಕ್ಕೆ ಅಂತ ಬಂದ್ವಿ. ನನಗಂತೂ ನಿಂತು ಸಾಕಾಗ್ಬಿಟ್ಟಿತ್ತು. ಆಮೇಲೆ ಇವಳು ಹೇಳ್ತಾ ಇದ್ಲು, ಇದು ತೊಗೊತೀನಿ ಅಂತ ಇದ್ಲು, ತಗೋ ಅಂತ ಹೇಳ್ತಾ ಇದ್ದೆ. ಆಮೇಲೆ ಫೈನಲಿ ನಾನು ಅಲ್ಲಿಂದ ಎಲ್ಲ ನೋಡ್ತಾಯಿದ್ರಿ. ನಮ್ಮ ಯಜಮಾನ್ರು ಬಿಲ್ ಹಾಕ್ಸ್ತಾಯಿದ್ರು. ಹಾಗೆ ಅವ್ರು ಬಿಲ್ ಹಾಕ್ಸ್ಲಿ ಅಂತ ಹೇಳಿ ನಾನು ಕುತ್ಕೊಂಡ್ಬಿಟ್ಟೆ. ಯಾಕೆಂದರೆ ನನಗೆ ನಿಂತು ಕಾಲೆಲ್ಲ ನೋವ್ತಾ ಇತ್ತು. ಅದಕ್ಕೆ ಬಂದು ಕುತ್ಕೊಂಡಾದ್ಮೇಲೆ ನಮ್ಮ ಅತ್ತೆ ಮಗಳು ಕೂಡ ಬಂದಳು. ಹಾಗೆ ಅಲ್ಲಿಂದ ತೊಗೊಂಡು ಬಂದು ಆಮೇಲೆ ಬಿಲ್ಲೆಲ್ಲ ಆಗಿತ್ತು. ಆಮೇಲೆ ಫೋನ್ ಓಪನ್ ಮಾಡೋಣ ಅಂತೇಳಿ ಫೋನ್ ಇವಾಗ ಓಪನ್ ಮಾಡ್ತಾರೆ ನಮ್ಮ ಯಜಮಾನ್ರು. OnePlus 13 ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ 3 ಅಂಗಡಿ ಹುಡುಕಿದ್ದಾರೆ ನಮ್ಮ ಯಜಮಾನ್ರು. ಅದೇ ಫೋನೇ ಬೇಕು ನನಗೆ, ಇನ್ಯಾವ ಫೋನು ಬೇಡ ಅಂಥೇಳಿ. 10 ವರ್ಷ ಯೂಸ್ ಮಾಡಿದರು ಹಳೆ ಫೋನು. ಅದಕ್ಕೆ ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ತೊಗೊಬೇಕು ಅಂತ. ನಾನು ತೊಗೊಂಡಿದ್ದೆ. ಅನ್ಕೊತಾ ಇದ್ರೆ ಆಗ್ತಾನೆ ಇರಲಿಲ್ಲ. ಇವತ್ತು ನೆರವೇರಿದೆ. ಆ ಫೋನ್ ತೊಗೊಂಡ್ರಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದೆ ಸಿಗ್ತೀನಿ.